ನಮ್ಮಂತ ಎಷ್ಟೋ ಜನ ಬೈಕ್ ಲವರ್ಸ್ಗೆ ಎಲೆಕ್ಟ್ರಿಕಲ್ ಸ್ಕೂಟರ್ಸ್ನೇ ಆಗ್ಲಿ ಬೈಕ್ನೇ ಆಗ್ಲಿ ಓಡಿಸೋದಿಕ್ ಇಷ್ಟ ಆಗಲ್ಲ. ಕಾರಣ ನಮ್ಗೆ ಪೆಟ್ರೋಲ್ ಬೈಕ್ಸ್ ಅಲ್ಲಿ ಸಿಗುವಂತಹ ಆ ರಾ ಪವರ್ ಕಿಕ್ಕು ಎಲೆಕ್ಟ್ರಿಕಲ್ ಬೈಕ್ಸ್ ಅಲ್ಲಿ ಸಿಗೋದಿಲ್ಲ. ಹಾಗಂತ ಹೇಳಿ ನಾವು ಇವತ್ತಿನ ರೇಟ್ ಅಲ್ಲಿ ಇರುವಂತಹ ಪೆಟ್ರೋಲ್ ನ ತಗೊಂಡು ಗಾಡಿನ ಓಡಿಸೋದಕ್ಕೂ ಆಗೋದಿಲ್ಲ. ಸೊ ಇದಕ್ಕೆ ಅಂತಾನೆ ಹೇಳಿ ಯಮಹಾದವರು ಒಂದು ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟು ಹೈಬ್ರಿಡ್ ಅನ್ನೋ ಒಂದು ಕಾನ್ಸೆಪ್ಟ್ ನ ತಂದಿದ್ದಾರೆ. ಈ ಹೈಬ್ರಿಡ್ ಕಾನ್ಸೆಪ್ಟ್ ಅಲ್ಲಿ ಪೆಟ್ರೋಲ್ ಬೈಕ್ಸ್ಗೆ ಎಲೆಕ್ಟ್ರಿಕಲ್ ಪವರ್ನು ಕೊಟ್ಟು ಮೈಲೇಜ್ ನ ಜಾಸ್ತಿ ಮಾಡೋದೇ ಈ ಒಂದು ಕಾನ್ಸೆಪ್ಟ್ ನ ಉದ್ದೇಶ. ಇವಾಗ ನಾವು ಪೆಟ್ರೋಲ್ ಬೈಕ್ ಓಡಿಸಂಗೂ ಆಗುತ್ತೆ, ಎಲೆಕ್ಟ್ರಿಕಲ್ ಪವರ್ ನ ಯೂಸ್ ಮಾಡ್ದಂಗೂ ಆಗುತ್ತೆ. ಇದರಿಂದ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಹೈಬ್ರಿಡ್ ಬೈಕ್ಸ್ ನ ಯೂಸ್ ಮಾಡಿ ನೀವು ಕೂಡ ಹೈಬ್ರಿಡ್ ಆಗ್ರಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರೋಂಥ ಬೈಕ್ ಯಮಹಾ FZ ಹೈಬ್ರಿಡ್ 150cc ಬೈಕ್. ಈ ಬೈಕ್ ನಮ್ಮ ದೇಶದಲ್ಲಿ ಆಕ್ಚುಲ್ ಆಗಿ ಲಾಂಚ್ ಆಗಿದ್ದು 2008ರಲ್ಲಿ. ಆದ್ರೆ ಹೈಬ್ರಿಡ್ ಅನ್ನೋ ಒಂದು ವೇರಿಯಂಟ್ ನಮ್ಮ ದೇಶದಲ್ಲಿ ಲಾಂಚ್ ಆಗಿರುವಂತದ್ದು 2025ರಲ್ಲಿ. ಈ ಬೈಕ್ ಯಾವ ಕ್ಯಾಟಗರಿಗೆ ಬರುತ್ತೆ ಅಂತ ನೋಡೋದಾದ್ರೆ ನೇಕೆಡ್ ಸ್ಟ್ರೀಟ್ ಬೈಕ್ ಅಥವಾ ಕಮ್ಯೂಟರ್ ಸ್ಪೋರ್ಟ್ ಬೈಕ್ ಅನ್ನೋ ಒಂದು ಕ್ಯಾಟಗರಿಗೆ ಬರುತ್ತೆ. ಹಾಗೆ ಈ ಬೈಕ್ ನ ಚಾಸಿಸ್ ಟೈಪ್ ನೋಡೋದಾದ್ರೆ ಡೈಮಂಡ್ ಚಾಸಿಸ್ ಅಥವಾ ಒಂದು ಫ್ರೇಮ್ ಇಂದ ಬಂದಿರುತ್ತೆ. ಈ ಬೈಕ್ ನ ವೇರಿಯಂಟ್ಸ್ ನ ನೋಡೋದಾದ್ರೆ ಹೈಬ್ರಿಡ್ ಅಲ್ಲಿ ನಮಗೆ ಇರೋದೇ ಒಂದೇ ವೇರಿಯಂಟ್, ಅದು ಸ್ಟ್ಯಾಂಡರ್ಡ್ ವೇರಿಯಂಟ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಕಲರ್ ಆಪ್ಷನ್ಸ್ ನ ನೋಡೋದಾದ್ರೆ ಐಸ್ಟಾಮ್, ಮ್ಯಾಟ್ ಬ್ಲಾಕ್, ರೇಸಿಂಗ್ ಬ್ಲೂ, ಕ್ಯಾನ್ ಮೆಟಾಲಿಕ್ ಗ್ರೇ. ಹಾಗೆ ಈ ಒಂದು ಬೈಕ್ ನ ಪ್ರತಿಯೊಂದು ಮಾಹಿತಿನೂ ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಬೈಕ್ ನ ಫ್ರಂಟ್ ಲುಕ್ ನ ನೋಡ್ತಿರ್ಬೋದು, ತುಂಬಾನೇ ಸ್ಪೋರ್ಟಿ ಲುಕ್ ಇಂದ ಬಂದಿರುವಂತದ್ದು. ಹಾಗೆ ಇಲ್ಲಿರುವಂತ ಮಿರರ್ಸ್ ನ ನೋಡ್ತಿರ್ಬೋದು, ಮ್ಯಾಟ್ ಬ್ಲಾಕ್ ಫಿನಿಶ್ ಜೊತೆಗೆ ಬಂದಿರುವಂತದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಇದು ನೇಕೆಡ್ ಬೈಕ್ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ವೈಸರ್ ಬಂದಿರೋದಿಲ್ಲ. ನೋಡ್ತಿರ್ಬೋದು ಪ್ಲೈನ್ ಆಗಿರುವಂತದ್ದು. ಆದ್ರೆ ಇಲ್ಲಿ ಚಿಕ್ಕದಾಗಿ ಒಂದು ವೈಸರ್ ಟೈಪ್ ಕೊಟ್ಟು ಅದ್ರ ಮೇಲೆ ನಿಮಗೆ ಯಮಹಾ ಬ್ಯಾಡ್ಜಿಂಗ್ ಕೊಟ್ಟಿರೋದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿರುವಂತಹ ಹೆಡ್ ಲೈಟ್ಸ್ ನಿಮಗೆ LED ಇಂದಾನೆ ಬಂದಿರುತ್ತೆ. ಹಾಗೆ DRLs ಕೂಡ ಇರುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಮಡ್ಗಡ್ ನೋಡ್ತಿರ್ಬೋದು, ನಿಮಗೆ ಫೈಬರ್ ಇಂದ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ಹಾಗೆ ಒಂದು ಬೈಕ್ ಅಲ್ಲಿ ಇರುವಂತಹ ಸಸ್ಪೆನ್ಷನ್ಸ್ ನ ನೋಡ್ತಿರ್ಬೋದು, ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ನ ಈ ಒಂದು ಬೈಕ್ ಅಲ್ಲಿ ಇನ್ಸ್ಟಾಲ್ ಮಾಡಿರುವಂತದ್ದು. ಹಾಗೆ ಎಲ್ಲಾ ರೀತಿ ಹಳ್ಳ ಕೊಳ್ಳಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಈ ಒಂದು ಸಸ್ಪೆನ್ಷನ್ಸ್ ನಲ್ಲಿ ಕೊಟ್ಟಿರುವಂತದ್ದು. ಹಾಗೆ ಇಲ್ಲಿ ನೋಡ್ತಿರ್ಬೋದು ಯಮಹಾ ಅನ್ನೋ ಒಂದು ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ನಲ್ಲಿ. ಸೊ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ತುಂಬಾನೇ ಸೂಟಬಲ್ ಆಗಿ ಕಾಣಿಸ್ತಿರುವಂತದ್ದು ಈ ಒಂದು ಬೈಕ್ ನಲ್ಲಿ. ಹಾಗೆ ಈ ಒಂದು ಬೈಕ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ಸಿಂಗಲ್ ಚಾನಲ್ ABS ಇಂದ ಬರುವಂತದ್ದು. ಹಾಗೆ ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 282 mm ಇರುವಂತದ್ದು. ಜೊತೆಗೆ 2 ಪಿಸ್ಟನ್ ಕ್ಯಾಲಿಪರ್ ನ ಫ್ರಂಟ್ ಸೆಕ್ಷನ್ ಬ್ರೇಕಿಂಗ್ ಸಿಸ್ಟಮ್ ನಲ್ಲಿ ಕೊಟ್ಟಿರುವಂತದ್ದು. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ನಿಮಗೆ ಟೈರ್ ಸೈಜ್ ನ ನೋಡೋದಾದ್ರೆ 100/80 17 ಇಂಚಸ್ ಇಂದ ಬಂದಿರುವಂತದ್ದು. ನೋಡ್ತಿರ್ಬೋದು ತುಂಬಾನೇ ದೊಡ್ಡದಾಗಿ ಇರುವಂತದ್ದು ಟೈರ್ಸ್. ಜೊತೆಗೆ ನಿಮಗೆ ಅಲಾಯ್ ವೀಲ್ಸ್ ಬಂದಿರುತ್ತೆ. ಅಲಾಯ್ ವೀಲ್ಸ್ ಮೇಲೆ ನಿಮಗೆ ಬ್ಲಾಕ್ ಕಲರ್ ಮತ್ತೆ ಬ್ಲೂ ಕಲರ್ ಅಥವಾ ಬೇರೆ ಬೇರೆ ಕಲರ್ಸ್ ನಲ್ಲಿ ಡಿಸೈನ್ ಕೂಡ ಮಾಡಿರುವಂತದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಟೈರ್ಸ್ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಇಂದ ಬಂದಿರುತ್ತೆ. ನೋಡ್ತಿರ್ಬೋದು ತುಂಬಾನೇ ವೈಡ್ ಆಗಿರುವಂತದ್ದು. ಈ ಬೈಕ್ ನ ಬ್ಯಾಕ್ ಸೆಕ್ಷನ್ ಸಸ್ಪೆನ್ಷನ್ ನೋಡೋದಾದ್ರೆ 7 ಸ್ಟೆಪ್ ಅಡ್ಜಸ್ಟಬಲ್ ಮೋನೋಕ್ರಾಸ್ ಸಸ್ಪೆನ್ಷನ್ ಜೊತೆಗೆ ಬಂದಿರುತ್ತೆ. ನೋಡ್ತಿರ್ಬೋದು ತುಂಬಾನೇ ಸ್ಪೋರ್ಟಿ ಲುಕ್ ಇಂದ ಇರುವಂತದ್ದು. ಜೊತೆಗೆ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಇರೋದ್ರಿಂದ ಮತ್ತಷ್ಟು ಸ್ಪೋರ್ಟಿ ಲುಕ್ ನ ಎನ್ಹಾನ್ಸ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಸಸ್ಪೆನ್ಷನ್ಸ್ ಎಲ್ಲಾ ಹಳ್ಳ ಕೊಳ್ಳಗಳನ್ನ ಈಸಿಯಾಗಿ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿನ ಒಳಗೊಂಡಿರುತ್ತೆ. ಸೊ ನೀವು ಆರಾಮಾಗಿ ಈ ಒಂದು ಬೈಕ್ ನ ಓಡಿಸಬಹುದಾಗಿರುತ್ತೆ ಎಲ್ಲೇ ತಗೊಂಡೋದ್ರು. ಹಾಗೆ ಈ ಒಂದು ಬೈಕ್ ನ ಬ್ಯಾಕ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನೋಡೋದಾದ್ರೆ ಇದರಲ್ಲಿ ನಿಮಗೆ ಸಿಂಗಲ್ ಚಾನಲ್ ABS ಬರುವಂತದ್ದು. ಸೊ ಫ್ರಂಟ್ ಸೆಕ್ಷನ್ ಅಲ್ಲಿ ಮಾತ್ರ ನಿಮಗೆ ಸಿಂಗಲ್ ಚಾನಲ್ ABS ಇರುವಂತದ್ದು. ಬ್ಯಾಕ್ ಸೆಕ್ಷನ್ ಅಲ್ಲಿ ಯಾವುದೇ ರೀತಿ ABS ಸಿಸ್ಟಮ್ ಇರೋದಿಲ್ಲ. ಹಿಂದೆಗಡೆ ಸೆಕ್ಷನ್ ನ ಡಿಸ್ಕ್ ಬ್ರೇಕ್ ನ ಸೈಜ್ ನ ನೋಡೋದಾದ್ರೆ 220 mm ಇರುವಂತದ್ದು. ಜೊತೆಗೆ ಸಿಂಗಲ್ ಪಿಸ್ಟನ್ ಕ್ಯಾಲಿಪರ್ ನ ಕೊಟ್ಟಿರುವಂತದ್ದು. ಈ ಬೈಕ್ ನ ಬ್ಯಾಕ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 140/60 17 ಇಂಚಸ್ ಇಂದ ಬಂದಿರುವಂತದ್ದು. ನೋಡ್ತಿರ್ಬೋದು ತುಂಬಾನೇ ವೈಡ್ ಆಗಿ ಕಾಣಿಸುವಂತದ್ದು ಬ್ಯಾಕ್ ಸೆಕ್ಷನ್ ಇರುವಂತಹ ಟೈರ್. ಜೊತೆಗೆ ನಿಮಗೆ ಅಲಾಯ್ ವೀಲ್ಸ್ ಬಂದಿರುತ್ತೆ. ಅಲಾಯ್ ವೀಲ್ ಡಿಸೈನ್ ಕೂಡ ನೋಡ್ತಿರ್ಬೋದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಜೊತೆಗೆ ನಿಮಗೆ ಟ್ಯೂಬ್ಲೆಸ್ ಟೈರ್ಸ್ ಬಂದಿರುವಂತದ್ದು ಈ ಒಂದು ಟೈರ್ಸ್ ನಲ್ಲಿ. ಈ ಬೈಕ್ ನ ಇಂಜಿನ್ ಪ್ಲೇಸ್ಮೆಂಟ್ ಹಾಗೆ ಡಿಸೈನ್ ನ ನೋಡ್ತಿರ್ಬೋದು ತುಂಬಾನೇ ಅದ್ಭುತವಾಗಿ ಆಗಿರೋದನ್ನ. ಹಾಗೆ ಇದು ನಿಮ್ಗೆ ನೋಡೋದಿಕ್ಕೆ ಎಲೆಕ್ಟ್ರಿಕಲ್ ಬೈಕ್ ತರ ಕಾಣಿಸುತ್ತೆ, ಆದ್ರೆ ಇದು ಇಂಜಿನ್ ಇರುವಂತಹ ಫ್ಯೂಯಲ್ ಬೈಕ್ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಹೈಬ್ರಿಡ್ ಅಂತ ಕರೆಯೋದಿಕ್ಕೆ ಏನ್ ಕಾರಣ ಅಂತ ನೋಡೋದಾದ್ರೆ ಒಟ್ಟು 3 ಕಾರಣಗಳಿದೆ. ಮೊದಲನೇದು ಸ್ಮಾರ್ಟ್ ಮೋಟಾರ್ ಜನರೇಟರ್. ಅಂದ್ರೆ ಈ ಒಂದು ಬೈಕ್ ನಲ್ಲಿ ಒಂದು ಮೋಟಾರ್ ನ ಫಿಕ್ಸ್ ಮಾಡಿರುವಂತದ್ದು. ಆ ಮೋಟಾರ್ ಎಲೆಕ್ಟ್ರಿಸಿಟಿಯಿಂದ ವರ್ಕ್ ಆಗುವಂತದ್ದು, ಫ್ಯೂಯಲ್ ಇಂದ ಅಲ್ಲ. ಈ ಮೋಟರ್ ಏನ್ ಮಾಡುತ್ತೆ ಅಂತ ನೋಡೋದಾದ್ರೆ ಈ ಬೈಕ್ ನ ಇನಿಷಿಯಲ್ ಸ್ಟೇಜ್ ಅಥವಾ ಸ್ಟಾಪ್ ಮಾಡಿ
ಗಾಡಿ ಮೂವ್ ಮಾಡಬೇಕಿದ್ದಾಗ ಇಂಜಿನ್ಗೆ ಈ ಒಂದು ಮೋಟರು ಅದರಿಂದ ಆಗುವಂತಹ ಒಂದಷ್ಟು ಸಪೋರ್ಟ್ ನ ಪುಷ್ ಮಾಡಿ ಕೊಡುವಂತದ್ದು. ಸೊ ಅದರಲ್ಲಿ ನಿಮಗೆ ಫ್ಯೂಯಲ್ ಸಪ್ಲೈ ಏನಾಗುತ್ತೆ ಸ್ವಲ್ಪ ಕಮ್ಮಿ ಆಗುವಂತದ್ದು. ಯಾಕೆ ಅಂತ ಹೇಳಿದ್ರೆ ಈ ಮೋಟ್ರು ಎಲೆಕ್ಟ್ರಿಸಿಟಿಯಿಂದ ಬೂಸ್ಟ್ ಆಗಿ ನಿಮಗೆ ಸ್ವಲ್ಪ ಸಪೋರ್ಟ್ ಮಾಡ್ತಿರುವಂತದ್ದು ಇಂಜಿನ್ಗೆ. ನೆಕ್ಸ್ಟ್ ಸೈಲೆಂಟ್ ಅಂಡ್ ಇನ್ಸ್ಟಂಟ್ ಸ್ಟಾರ್ಟ್. ಈ ಒಂದು ಬೈಕ್ ನ ನೀವು ಸೆಲ್ಫ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಗಾಡಿ ಸ್ಟಾರ್ಟ್ ಆಗಿದೆ ಅಥವಾ ಆಗೋಗಿದೆ ಅನ್ನೋದು. ಅಷ್ಟು ಕ್ವಿಕ್ ಆಗುತ್ತೆ ಮತ್ತೆ ಅಷ್ಟು ಸೈಲೆಂಟ್ ಆಗುತ್ತೆ. ಅಲ್ಲೂ ಕೂಡ ನಿಮಗೆ ಒಂದಷ್ಟು ಪವರ್ ಸೇವ್ ಆಗುವಂತದ್ದು. ಜೊತೆಗೆ ನಿಮಗೆ ಸ್ಟಾಪ್ ಮತ್ತೆ ಸ್ಟಾರ್ಟ್ ಸಿಸ್ಟಮ್ ಇರುವಂತದ್ದು. ನೀವು ಸಿಗ್ನಲ್ ಅಲ್ಲಿ ಸ್ಟಾಪ್ ಮಾಡ್ತು ಅಂತ ಹೇಳಿದ್ರೆ, ನೀವು ಐಡಲ್ ಆಗಿ ಬಿಡ್ತು ಅಂತ ಹೇಳಿದ್ರೆ ಗಾಡಿನ ಆಟೋಮೆಟಿಕ್ ಆಗಿ ಇಂಜಿನ್ ಆಫ್ ಆಗುವಂತದ್ದು. ಮತ್ತೆ ನೀವು ಮೂವ್ ಮಾಡಬೇಕಿದ್ದಾಗ ಕ್ಲಚ್ ನ ಹಿಡಿದ್ರೆ ಅಥವಾ ಗೇರ್ ನ ಶಿಫ್ಟ್ ಮಾಡ್ತು ಅಂದ್ರೆ ಆಟೋಮೆಟಿಕ್ ಆಗಿ ಗಾಡಿ ಸ್ಟಾರ್ಟ್ ಆಗುವಂತದ್ದು. ಸೊ ಈ ಮೂರು ಫಂಕ್ಷನ್ಸ್ ಇರೋದ್ರಿಂದ ನಿಮ್ಗೆ ಫ್ಯೂಯಲ್ ಕನ್ಸಂಪ್ಷನ್ ಕಮ್ಮಿ ಆಗುವಂತದ್ದು. ಸೊ ಅದರಿಂದ ನಿಮ್ಗೆ ಈ ಒಂದು ಬೈಕ್ ನ ಹೈಬ್ರಿಡ್ ಅಂತ ಕರೆಯುವಂತದ್ದು. ಸೊ ಇದು ಕಂಪ್ಲೀಟ್ ನಿಮ್ಗೆ ಎಲೆಕ್ಟ್ರಿಸಿಟಿಯಿಂದ ವರ್ಕ್ ಆಗೋದಿಲ್ಲ, ಹಾಗೆ ಕಂಪ್ಲೀಟ್ ಆಗಿ ನಿಮ್ಗೆ ಫ್ಯೂಯಲ್ ಇಂದನೂ ವರ್ಕ್ ಆಗೋದಿಲ್ಲ, ಜೊತೆಗೆ ಎರಡು ಒಟ್ಟಿಗೆ ವರ್ಕ್ ಆಗುವಂತದ್ದು. ಸೊ ನಿಮ್ಗೆ ಫ್ಯೂಯಲ್ ಸಪ್ಲೈ ಅಥವಾ ಫ್ಯೂಯಲ್ ಕನ್ಸಂಪ್ಷನ್ ತುಂಬಾನೇ ಕಮ್ಮಿ ಯೂಸೇಜ್ ಆಗುವಂತದ್ದು. ಈ ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ಡೀಟೈಲ್ ಆಗಿ ನೋಡ್ತಾ ಹೋಗೋಣ. ಇಂಜಿನ್ ಸಿಸಿ ನ ನೋಡೋದಾದ್ರೆ 149 ಸಿಸಿ ಇರುವಂತದ್ದು. ಇಂಜಿನ್ ಟೈಪ್ ನ ನೋಡೋದಾದ್ರೆ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ 2 ವ್ಯಾಲ್ವ್ಸ್ ನೊಂದಿಗೆ ಬಂದಿರುವಂತದ್ದು. ಸ್ಟಾರ್ಟಿಂಗ್ ಟೈಪ್ ನ ನೋಡೋದಾದ್ರೆ ನಿಮ್ಗೆ ಸೆಲ್ಫ್ ಸ್ಟಾರ್ಟ್ ಅಷ್ಟೇ ಇರುತ್ತೆ, ಯಾವುದೇ ರೀತಿ ಕಿಕ್ಕರ್ ಇರೋದಿಲ್ಲ. ಹಾಗೆ ಈ ಒಂದು ಬೈಕ್ ಗೆ ಫ್ಯೂಯಲ್ ಸಪ್ಲೈ ಹೇಗಾಗುತ್ತೆ ಅಂತ ನೋಡೋದಾದ್ರೆ ಫ್ಯೂಯಲ್ ಇಂಜೆಕ್ಷನ್ ಇಂದ ಆಗುವಂತದ್ದು. E20 ಪೆಟ್ರೋಲ್ ಈ ಒಂದು ಸ್ಕೂಟರ್ ಗೆ ಅಥವಾ ಬೈಕ್ ಗೆ ಉಪಯೋಗಿಸಬಹುದಾಗಿರುತ್ತೆ. ಹಾಗೆ ಒಂದು ಬೈಕ್ ನಲ್ಲಿ ಒಟ್ಟು ನಮಗೆ 5 ಗೇರ್ಸ್ ಇರುವಂತದ್ದು. ಕ್ಲಚ್ ಟೈಪ್ ನ ನೋಡೋದಾದ್ರೆ ವೆಟ್ ಮಲ್ಟಿಪ್ಲೇಟ್ ಅನ್ನೋ ಒಂದು ಕ್ಲಚ್ ಇರುವಂತದ್ದು. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 13 ಲೀಟರ್ ಅಷ್ಟು ಇರುವಂತದ್ದು. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 2 ಲೀಟರ್ ಅಷ್ಟು ಇರುವಂತದ್ದು. ಈ ಒಂದು ಬೈಕ್ ನ ರೈಡಿಂಗ್ ರೇಂಜ್ ನ ನೋಡೋದಾದ್ರೆ ಅಂದ್ರೆ ಒಂದು ಫುಲ್ ಟ್ಯಾಂಕ್ ಗೆ ಎಷ್ಟು ದೂರ ಹೋಗುತ್ತೆ ಅಂತ ನೋಡೋದಾದ್ರೆ 680 ಕಿಲೋಮೀಟರ್ ಅಷ್ಟು ದೂರ ಹೋಗುವಂತದ್ದು. ಹಾಗೆ ಒಂದು ಬೈಕ್ ನ ಪವರ್ ಅಥವಾ BHP ನ ನೋಡೋದಾದ್ರೆ 12.2 BHP at 7250 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಟಾರ್ಕ್ ನ ನೋಡೋದಾದ್ರೆ 13.3 Nm at 5500 RPM ನಲ್ಲಿ ಪ್ರೊಡ್ಯೂಸ್ ಆಗುವಂತದ್ದು. ಮ್ಯಾಕ್ಸಿಮಮ್ ಟಾಪ್ ಸ್ಪೀಡ್ ನ ನೋಡೋದಾದ್ರೆ 115 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗುವಂತದ್ದು. ಹಾಗೆ ಒಂದು ಬೈಕ್ ನ ಮ್ಯಾಕ್ಸಿಮಮ್ ಮೈಲೇಜ್ ನ ನೋಡೋದಾದ್ರೆ 60 ರಿಂದ 65 ಕಿಲೋಮೀಟರ್ ಪರ್ ಲೀಟರ್ ಗೆ ಬರುವಂತದ್ದು. ಈ ಬೈಕ್ ಅಲ್ಲಿ ನಮಗೆ 2 ನಾರ್ಮಲ್ ಕೀಸ್ ಇರುವಂತದ್ದು, ತುಂಬಾನೇ ಸಿಂಪಲ್ ಆಗಿರುವಂತ ಕೀಸು. ಅದು ನಿಮಗೆ ಟ್ಯಾಂಕ್ ಮೇಲೆ ಪ್ಲೇಸ್ಮೆಂಟ್ ಇರುವಂತದ್ದು ನೋಡ್ತಿರ್ಬೋದು. ಹಾಗೆ ಈ ಒಂದು ಬೈಕ್ ನ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನ ನೋಡ್ತಿರ್ಬೋದು, ತುಂಬಾನೇ ಕಲರ್ಫುಲ್ ಆಗಿ ಇರುವಂತದ್ದು. 4.2 ಇಂಚಸ್ TFT ಡಿಸ್ಪ್ಲೇ ಈ ಒಂದು ಬೈಕ್ ನ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನಲ್ಲಿ ಬರುವಂತದ್ದು. ತುಂಬಾನೇ ಕಲರ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ಅಲ್ಲಿ ನಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ಡಿಜಿಟಲ್ ಮುಖಾಂತರನೇ ಇರುವಂತದ್ದು. ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇರುವಂತದ್ದು, 2 ಟ್ರಿಪ್ ಮೀಟರ್ಸ್ ಇರುವಂತದ್ದು, ಲಾಸ್ಟ್ ಪಾರ್ಕ್ ಲೊಕೇಶನ್ ಕೂಡ ಈ ಒಂದು ಬೈಕ್ ನಲ್ಲಿ ಬರುವಂತದ್ದು. ಹಾಗೆ SMS ಮತ್ತೆ ಕಾಲ್ ಅಲರ್ಟ್ಸ್ ಕೂಡ ಈ ಒಂದು ಬೈಕ್ ನಲ್ಲಿ ಬರುವಂತದ್ದು. ಸೊ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಡಿಜಿಟಲ್ ಮುಖಾಂತರನೇ ಈ ಒಂದು ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ಇಂದ ಬರುವಂತದ್ದು. ಹಾಗೆ ಇದನ್ನ ಅಡ್ಜಸ್ಟ್ ಮಾಡೋದಕ್ಕೆ ಇಲ್ಲಿರುವಂತಹ ಕೀಸ್ ಮುಖಾಂತರ ಮಾಡಬಹುದಾಗಿರುತ್ತೆ. ಸೊ ನೋಡ್ತಿರ್ಬೋದು, ಪ್ರತಿಯೊಂದು ಕೀಸ್ ಅಲ್ಲೂ ಕೂಡ ನಿಮಗೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ ಅಥವಾ ಮೇಲ್ಗಡೆ ಕೆಳಗಡೆ ಹೋಗುವಂತಹ ಒಂದಷ್ಟು ಆಪ್ಷನ್ಸ್ ನ ಕೊಟ್ಟಿರುವಂತದ್ದು. ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ತುಂಬಾನೇ ಅಪ್ಗ್ರೇಡೆಡ್ ಆಗಿ ಇರುವಂತದ್ದು ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಈ ಒಂದು ಬೈಕ್ ಅಲ್ಲಿ ಇರುವಂತಹ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್. ಹಾಗೆ ಈ ಒಂದು ಬೈಕ್ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ಸುತ್ತ ನೀವು ನೋಡ್ತಿರ್ಬೋದು, ನಿಮಗೆ ಒಂದಷ್ಟು ಆಪ್ಷನ್ಸ್ ಇರುವಂತದ್ದು. ಅಂದ್ರೆ ಇಂಡಿಕೇಟರ್ಸ್ ದಾಗ್ಲಿ, ಹೈ ಬೀಮ್ ಲೋ ಬೀಮ್ ದಾಗ್ಲಿ, ಅಥವಾ ನಿಮಗೆ ABS ದಾಗ್ಲಿ, ಆಟೋಮೆಟಿಕ್ ಆಫ್ ಆನ್ ಅಥವಾ ನ್ಯೂಟ್ರಲ್ ಸಿಂಬಲ್ ಅಥವಾ ಇಂಜಿನ್ ಸಿಂಬಲ್, ಹೀಗೆ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ಕೂಡ ನಿಮಗೆ ಇನ್ಸ್ಟ್ರುಮೆಂಟಲ್ ಕ್ಲಸ್ಟರ್ ನಲ್ಲಿ ಕಾಣಿಸುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಫ್ಯೂಯಲ್ ಟ್ಯಾಂಕ್ ತುಂಬಾನೇ ಅದ್ಭುತವಾಗಿ ಡಿಸೈನ್ ಆಗಿದೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು FZDS ಮತ್ತೆ ಯಮಹಾ ಬ್ಯಾಡ್ಜಿಂಗ್ ಮತ್ತೆ ಗ್ರಾಫಿಕ್ಸ್ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಇಲ್ಲಿ ಇಂಡಿಕೇಟರ್ಸ್ ಪ್ಲೇಸ್ಮೆಂಟ್ ಆಗಿರುವಂತದ್ದು ಟ್ಯಾಂಕ್ ಮೇಲೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲೆಲ್ಲ ಡಿಸೈನ್ ನ ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿ ಗ್ರಾಫಿಕ್ಸ್ ನ ಯೂಸ್ ಮಾಡಿರುವಂತದ್ದು. ಹಾಗೆ ಒಂದು ಬೈಕ್ ನ ಬ್ಯಾಶ್ ಪ್ಲೇಟ್ ನ ನೋಡ್ತಿರ್ಬೋದು, ಫೈಬರ್ ಇಂದ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ ನ ಯೂಸ್ ಮಾಡಿರೋದಿಲ್ಲ. ಹಾಗೆ ಗೇರ್ ಲಿವರ್ ನ ನೋಡ್ತಿರ್ಬೋದು, ಸ್ಪೋರ್ಟಿ ಲುಕ್ ಇಂದ ಬಂದಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ರೈಡರ್ ಫುಟ್ ರೆಸ್ಟ್ ನ ನೋಡ್ತಿರ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೈಡ್ ಸ್ಟ್ಯಾಂಡ್ ಮತ್ತೆ ಡಬಲ್ ಸ್ಟ್ಯಾಂಡ್ ಎರಡು ಕೂಡ ಈ ಒಂದು ಬೈಕ್ ನಲ್ಲಿ ಬಂದಿರುವುದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಪಿಲಿಯನ್ ರೈಡರ್ ನ ಫುಟ್ ರೆಸ್ಟ್ ನೋಡ್ತಿರ್ಬೋದು, ಮೆಟಲ್ ಅಲ್ಲಿ ಬಂದಿರುವಂತದ್ದು. ಹಾಗೆ ನಿಮ್ಗೆ ವುಮೆನ್ ಸ್ಯಾರಿ ಗಾರ್ಡ್ ಕೂಡ ಇರುವಂತದ್ದು ಈ ಒಂದು ಬೈಕ್ ನಲ್ಲಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಚೈನ್ ಸ್ಪ್ರಾಕೆಟ್ ನ ಕವರ್ ಕೂಡ ಇರುವಂತದ್ದು, ಯಾವುದೇ ರೀತಿ ಈಸಿಯಾಗಿ ಡರ್ಟ್ ಆಗೋದಿಲ್ಲ, ಅದು ಕೂಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಜೊತೆಗೆ ನಿಮಗೆ ಈ ಒಂದು ಬೈಕ್ ಗೆ ಹಿಂದ್ಗಡೆ ಮಡ್ಗಡ್ ಸಮೇತ ಕಂಪನಿ ಕಡೆಯಿಂದನೇ ಕೊಡ್ತಿರುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನಿಮಗೆ ಸೈಲೆನ್ಸರ್ ಪ್ಲೇಸ್ಮೆಂಟ್ ಇಲ್ಲ ಆಗಿರುವಂತದ್ದು ಕಂಪ್ಲೀಟ್ ನಿಮಗೆ ಕವರ್ ಆಗಿರುವಂತದ್ದು ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಒಂದು ಬೈಕ್ ನಲ್ಲಿ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ. ರೈಟ್ ಸೈಡ್ ಅಲ್ಲಿ ಇರುವಂತಹ ಎರ್ಗೊನಮಿಕ್ಸ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ನೋಡ್ತಿರ್ಬೋದು, ಎಲ್ಲೂ ಕೂಡ ಪ್ರೀಮಿಯಂನೆಸ್ ಗೆ ಕೊರತೆ ಇದೆ ಅಂತಾನೆ ಕಾಣಿಸೋದಿಲ್ಲ. ಹಾಗೆ ಇಲ್ಲೂ ಕೂಡ ಯಮಹಾ ಅನ್ನೋ ಒಂದು ಬ್ಯಾಡ್ಜಿಂಗ್ ಇರುವಂತದ್ದು ಇಂಜಿನ್ ಮೇಲೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು.
ಈ ಬೈಕ್ ನ ಹ್ಯಾಂಡಲ್ ಬಾರ್ ನ ಮಧ್ಯದ ಭಾಗದಲ್ಲಿ ಯಮಹಾನ ಒಂದು ಬ್ಯಾಡ್ಜಿಂಗ್ ತುಂಬಾನೇ ಅದ್ಭುತವಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ನಲ್ಲಿ ಇರುವಂತಹ ಪ್ರತಿಯೊಂದು ಎರ್ಗೊನಾಮಿಕ್ಸ್ ತುಂಬಾನೇ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಎಲ್ಲೂ ಕೂಡ ನಿಮಗೆ ಲೋ ಕ್ವಾಲಿಟಿ ಫೀಲ್ ಆಗೋದೇ ಇಲ್ಲ. ಸೊ ನೋಡ್ತಿರ್ಬೋದು ಪ್ರತಿಯೊಂದು ಸ್ವಿಚಸ್ ಆಗ್ಲಿ, ಗ್ರಿಪ್ಪರ್ಸ್ ಆಗ್ಲಿ ಅಥವಾ ಬ್ರೇಕ್ ಲೀವರ್ಸ್, ಕ್ಲಚ್ ಲೀವರು ತುಂಬಾನೇ ಅದ್ಭುತವಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಆಟೋಮೆಟಿಕ್ ಆಫ್ ಆನ್ ಸ್ವಿಚ್ ಬಟನ್ ಇಲ್ಲಿರುವಂತದ್ದು. ಸೊ ನೋಡ್ತಿರ್ಬೋದು ಎಲ್ಲೂ ಕೂಡ ನಿಮಗೆ ಲೋ ಕ್ವಾಲಿಟಿ ಫೀಲ್ ಆಗೋದೇ ಇಲ್ಲ. ಕೀ ಪ್ಲೇಸ್ಮೆಂಟ್ ಆಗ್ಲೇ ಹೇಳ್ದಾಗೆ ನಿಮಗೆ ಫ್ಯೂಯಲ್ ಟ್ಯಾಂಕ್ ಮೇಲೆ ಇರುವಂತದ್ದು. ಸೊ ನೋಡ್ತಿರ್ಬೋದು ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ ತುಂಬಾನೇ ಅದ್ಭುತವಾಗಿ ಡಿಸೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಡಿಸೈನ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಸಿಂಗಲ್ ಸೀಟ್ ನ ನೋಡ್ತಿರ್ಬೋದು ತುಂಬಾನೇ ಕಂಫರ್ಟಬಲ್ ಆಗಿರುವಂತಹ ಅಥವಾ ಬ್ರಾಡ್ ಆಗಿರುವಂತಹ ಸೀಟ್ಸ್ ಅಂತಾನೆ ಹೇಳ್ಬೋದು. ರೈಡರ್ಗೂ ಅಷ್ಟೇ, ಪಿಲಿಯನ್ ರೈಡರ್ಗೂ ಅಷ್ಟೇ ತುಂಬಾನೇ ಕಂಫರ್ಟಬಲ್ ಆಗಿ ತುಂಬಾ ಲಾಂಗ್ ರೈಡ್ಸ್ ಹೋಗೋದಕ್ಕೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸೀಟ್ಸ್ ಇಂದ. ಹಾಗೆ ಒಂದು ಬೈಕ್ ನ ಗ್ರಾಬ್ ರೇಸ್ ನ ನೋಡ್ತಿರ್ಬೋದು ಕಂಟಿನ್ಯೂಸ್ ಆಗಿ ಬಂದಿರೋದು ತುಂಬಾನೇ ಅಟ್ರಾಕ್ಟಿವ್ ಆಗಿ ಹಿಂದೆಗಡೆಯಿಂದ ಕಾಣಿಸುವಂತದ್ದು, ಅದು ಕೂಡ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಬೈಕ್ ನ ಟೈಲ್ ಲ್ಯಾಂಪ್ ನ ನೋಡ್ತಿರ್ಬೋದು, ಇದು ನಿಮಗೆ ಎಲ್ಇಡಿ ಇಂದಾನೆ ಬಂದಿರುವಂತದ್ದು. ಇಂಡಿಕೇಟರ್ಸ್ ಕೂಡ ನಿಮಗೆ ಎಲ್ಇಡಿ ಇಂದಾನೆ ಬಂದಿರುವಂತದ್ದು. ಹಾಗೆ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಇಲ್ಲಿ ಆಗುವಂತದ್ದು, ಜೊತೆಗೆ ನಿಮಗೆ ರಿಫ್ಲೆಕ್ಟರ್ಸ್ ಕೂಡ ತುಂಬಾನೇ ಈ ಒಂದು ಬೈಕ್ ನಲ್ಲಿ ಕೊಟ್ಟಿರುವಂತದ್ದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಈ ಬೈಕ್ ನ ಕಂಪನಿ ವಾರಂಟಿನ ನೋಡೋದಾದ್ರೆ 30,000 ಕಿಲೋಮೀಟರ್ ಅಥವಾ 2 ವರ್ಷ ಆಗಿರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಸರ್ವಿಸ್ ಶೆಡ್ಯೂಲ್ ನ ನೋಡೋದಾದ್ರೆ ಒಟ್ಟು 4 ಫ್ರೀ ಸರ್ವಿಸ್ ಇರುತ್ತೆ. ಮೊದಲನೇ ಸರ್ವಿಸ್ 1,000 ಕಿಲೋಮೀಟರ್ ಅಥವಾ 30 ದಿವಸದೊಳಗಡೆ ಆಗಿರುವಂತದ್ದು. ಎರಡನೇ ಸರ್ವಿಸ್ 4,000 ಕಿಲೋಮೀಟರ್ ಅಥವಾ 150 ದಿವಸದೊಳಗಡೆ ಆಗಿರುವಂತದ್ದು. ಮೂರನೇ ಸರ್ವಿಸ್ 7,000 ಕಿಲೋಮೀಟರ್ ಅಥವಾ 270 ದಿವಸದೊಳಗಡೆ ಆಗಿರುವಂತದ್ದು. ನಾಲ್ಕನೇ ಫ್ರೀ ಸರ್ವಿಸ್ 10,000 ಕಿಲೋಮೀಟರ್ ಅಥವಾ 390 ದಿವಸದೊಳಗಡೆ ಆಗಿರುವಂತದ್ದು. ಈ ಒಂದು ಬೈಕ್ ನ ಓವರ್ ಆಲ್ ವೆಯ್ಟ್ ನ ನೋಡೋದಾದ್ರೆ 136 ಕೆಜಿ ಆಗಿರುವಂತದ್ದು. ಸೊ ತುಂಬಾನೇ ಕಮ್ಮಿ ಆಯ್ತು ಅಂತಾನೆ ಹೇಳ್ಬೋದು. ಸೊ ಅದರಿಂದಾನೇ ನೀವು ತುಂಬಾ ಫಾಸ್ಟ್ ಆಗಿ ಹೋಗೋದಕ್ಕೆ ಈಸಿ ಆಗುವಂತದ್ದು, ಹಾಗೆ ಒಳ್ಳೆ ಮೈಲೇಜ್ ಕೂಡ ಬರುವಂತದ್ದು. ಹಾಗೆ ಈ ಒಂದು ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ 165 mm ಇರುವಂತದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ತುಂಬಾನೇ ಜಾಸ್ತಿ ಡಿಸ್ಟೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ನೆಲಕ್ಕೂ ಹಾಗೆ ಈ ಒಂದು ಬೈಕ್ಗೂ ಇರುವಂತಹ ವ್ಯತ್ಯಾಸ. ಸೊ ಆರಾಮಾಗಿ ನೀವು ಯಾವುದೇ ಹಳ್ಳ ಕೊಳ್ಳಗಳಿಗೂ ಹೆದರ್ಕೊಳ್ತೀರಾ ಅಥವಾ ಯಾವುದೇ ದೊಡ್ಡ ಹಂಪ್ಸ್ಗೂ ಹೆದರ್ಕೊಳ್ತೀರಾ, ಆರಾಮಾಗಿ ಹೋಗ್ಬೋದಾಗಿರುತ್ತೆ ಅಥವಾ ಆರಾಮಾಗಿ ಬೈಕ್ ನ ರೈಡ್ ಮಾಡಬಹುದಾಗಿರುತ್ತೆ ವಿತೌಟ್ ಟೆನ್ಷನ್ಸ್. ಹಾಗೆ ಈ ಒಂದು ಬೈಕ್ ನ ಸೀಟ್ ಹೈಟ್ ನ ನೋಡೋದಾದ್ರೆ 790 mm ಇರುವಂತದ್ದು. ಸೊ ನೋಡ್ತಿರ್ಬೋದು ನನ್ನ ಹೈಟ್ ಬಂದು 6.1 ಅಡಿ ಇರುವಂತದ್ದು. ನಾನು ಕುತ್ಕೊಂಡಾಗ ನನ್ನ ಎರಡೂ ಕಾಲುಗಳು ಆರಾಮಾಗಿ ನೆಲಕ್ಕೆ ತಾಕ್ತಾ ಇತ್ತು. ಅದರಲ್ಲೂ ಕೂಡ ನಾನು ಡಬಲ್ ಸ್ಟ್ಯಾಂಡ್ ಅಲ್ಲಿ ಹಾಕಿರುವಂತದ್ದು. ಸೊ ನನ್ನ ಪ್ರಕಾರ ಯಾವುದೇ ಹೈಟಿನ ತೊಂದರೆ ಯಾವುದೇ ಹೈಟಿನ ವ್ಯಕ್ತಿಗಳಿಗೂ ಈ ಒಂದು ಬೈಕ್ ನಲ್ಲಿ ಆಗಲ್ಲ ಅಂತಾನೆ ಹೇಳ್ಬೋದು. ಹಾಗೆ ಈ ಒಂದು ಬೈಕ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ. ಈ ಬೈಕ್ ನ ರೈವಲ್ರಿ ಬೈಕ್ಸ್ ಯಾವ್ದು ಅಂತ ನೋಡೋದಾದ್ರೆ ಬಜಾಜ್ ಪಲ್ಸರ್ N160, ಟಿವಿಎಸ್ ಅಪಾಚಿ RTR 160cc, ಸುಜುಕಿ ಜಿಕ್ಸರ್ 150cc. ಹಾಗೆ ಈ ಒಂದು ಬೈಕ್ ನ ಆನ್ಯುವಲ್ ಮೇಂಟೆನೆನ್ಸ್ ಕಾಸ್ಟ್ ಅಥವಾ ಒಂದು ವರ್ಷಕ್ಕೆ ಎಷ್ಟು ಖರ್ಚು ಬೀಳುತ್ತೆ ಅಂತ ನೋಡೋದಾದ್ರೆ 2,500 ರೂಪಾಯಿಂದ 4,500 ರೂಪಾಯಿನಷ್ಟು ಆಗಿರುವಂತದ್ದು. ಯಮಹಾ FZ ಹೈಬ್ರಿಡ್ ಬೈಕ್ ನ ಆನ್ ರೋಡ್ ಪ್ರೈಸ್ ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಎಷ್ಟಿದೆ ಅಂತ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 1,41,200 ರೂಪಾಯಿ ಇರುವಂತದ್ದು. RTO ಅಂತ ಹೇಳಿ 30,133 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಇನ್ಶೂರೆನ್ಸ್ ಅಂತ ಹೇಳಿ 9,331 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಅದರ್ ಚಾರ್ಜಸ್ ಅಂತ ಹೇಳಿ 1,050 ರೂಪಾಯಿನಷ್ಟು ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ ಆನ್ ರೋಡ್ ಪ್ರೈಸ್ 1,81,714 ರೂಪಾಯಿನಷ್ಟು ಇರುವಂತದ್ದು. ಸೊ ನಿಮಗೆ ಈ ಆನ್ ರೋಡ್ ಪ್ರೈಸ್ ಶೋರೂಮ್ ಇಂದ ಶೋರೂಮ್ಗೆ ಅಥವಾ ಪ್ರತಿಯೊಂದು ಸಿಟಿಗೂ ಡಿಫರೆನ್ಸ್ ಆಗ್ತಾ ಹೋಗುತ್ತೆ. ಸೊ ಅದರಿಂದ ನೀವು ಯಾವ ಶೋರೂಮ್ಗೆ ಹೋಗ್ತಿದ್ದೀರಾ ಅಲ್ಲಿರುವಂತಹ ಎಕ್ಸಾಕ್ಟ್ ಪ್ರೈಸ್ ನ ಕೇಳಿ ತಿಳ್ಕೊಬೇಕಾಗತ್ತೆ. ಸೊ ಇನ್ಯಾವುದೇ ಇನ್ಫಾರ್ಮೇಶನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಈ ಒಂದು ಬೈಕ್ ನ ಸೇಲ್ಸ್ ಮತ್ತೆ ಡಿಸ್ಕೌಂಟ್ ವಿಚಾರವಾಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಶನ್ಸ್ ನ ಹೇಳ್ತಾ ಹೋಗ್ತಾರೆ. ಇನ್ ಯಾವುದೇ ಇನ್ಫಾರ್ಮೇಶನ್ಸ್ ನಿಮಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ಕಂಪ್ಲೀಟ್ ಮಾಹಿತಿನ ನಿಮಗೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇದಿಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.